ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ದೇವರು ಕಳೆದ ರಾತ್ರಿ ಒಳ್ಳೆಯ ವಿಶ್ರಾಂತಿಯನ್ನು ನಮಗೆ ಅನುಗ್ರಹಿಸಿ ಈ ಉದಯಕಾಲ ಸಮಯದಲ್ಲಿ ದೇವರನ್ನು ಸ್ತುತಿಸುವವರನ್ನಾಗಿ, ಆತನನ್ನು ಘನಪಡಿಸುವವರನ್ನಾಗಿ ನಮ್ಮನ್ನು ನಿಲ್ಲಿಸಿರುವುದಕ್ಕೆ ನಾವು ದೇವರನ್ನು ಸ್ತುತಿಸುವುದಕ್ಕೆ ಬದ್ಧರಾಗಿದ್ದೇವೆ. ಕ್ರೈಸ್ಟ್ ವರ್ಶಿಪ್ ಸೆಂಟರ್ ಅಲ್ಲಿ ಹಾಗೂ ಜಾನ್ ವೆಸ್ಲಿ ಮಿನಿಸ್ಟ್ರೀಸ್ ಅಲ್ಲಿರುವಂತಹ ಪ್ರೇಯರ್ ಪಾರ್ಟ್ನರ್ಸ್ ಎಲ್ಲರೂ ಕೂಡ ನಿಮಗೋಸ್ಕರವಾಗಿ ಬಹಳ ಬಲವಾಗಿ ಪ್ರಾರ್ಥಿಸುತ್ತಿದ್ದಾರೆ. ನೀವು ಕೂಡ ಈ ಸೇವೆಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇರುವುದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ದೇವರು ಬಹಳ ತ್ವರಿತವಾಗಿ ಈ ಸೇವೆ ಮೂಲಕವಾಗಿ ಅನೇಕ ಕಡೆ ಸುವಾರ್ತೆಯನ್ನು ಸಾರುವುದಕ್ಕೆ ಸಹಾಯ ಮಾಡುತ್ತಿದ್ದಾರೆ. ದೇವರ ಮಹಿಮೆ ಹಾಗೂ ಆತನ ಪ್ರಭಾವಕ್ಕೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಆತನು ಕೊಟ್ಟಂತ ಅವಕಾಶಕ್ಕಾಗಿ ಆತನಿಗೆ ಮಹಿಮೆ ಸಲ್ಲಿಸುತ್ತೇನೆ. ಪ್ರತಿದಿನ ಒಂದು ವಾಗ್ದಾನ ಸಂದೇಶವನ್ನು ಬೈಬಲ್ ಇಂದ ನಾವು ಕೇಳುವುದರ ಮೂಲಕ ದೇವರಿಗೆ ನಾವು ಇನ್ನೂ ಸಮೀಪವಾಗಿ ಬರುವುದಕ್ಕೆ ದೇವರು ಸಹಾಯ ಮಾಡುತ್ತಿದ್ದಾರೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಾ ಅಲ್ವಾ? ಸತ್ಯವೇದವನ್ನು ತೆಗೆದು 105ನೇ ಕೀರ್ತನೆ 41ನೇ ವಾಕ್ಯವನ್ನು ನಾವು ಓದೋಣ. ಸ್ಯಾಮ್ಸ್ 105 and verse 41. ಆತನು ಬಂಡೆಯನ್ನು ಸೀಳಲು ನೀರು ಚಿಮ್ಮಿ ಬಂದು ಅರಣ್ಯದಲ್ಲಿ ನದಿಯಾಗಿ ಹರಿಯಿತು. ಪ್ರೈಸ್ ದ ಲಾರ್ಡ್. ಬಂಡೆಯನ್ನು ಸೀಳಲು ನೀರು ಚಿಮ್ಮಿ ಬಂತು ಎಂಬುದಾಗಿ ಆ ಮಾತನ್ನು ನಾವು ಆ ವಾಕ್ಯದಲ್ಲಿ ನೋಡುತ್ತೇವೆ. ಈ ದಿನ ಈ ವಾಗ್ದಾನದ ಮೂಲಕವಾಗಿ ನಾವು ಕಲಿತುಕೊಳ್ಳಬೇಕಾದಂತಹ ವಿಷಯ ಏನೆಂದರೆ, ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಪ್ರೈಸ್ ದ ಲಾರ್ಡ್. ನಥಿಂಗ್ ಈಸ್ ಇಂಪಾಸಿಬಲ್ ವಿತ್ ಅವರ್ ಗಾಡ್. ಒಂದು ವೇಳೆ ಮನುಷ್ಯರಾಗಿ ನಮಗೆ ಅನೇಕ ಅಸಾಧ್ಯವಾದಂಥದ್ದು ಇರಬಹುದೇನೋ, ಆದರೆ ದೇವರಿಗೆ ಸಮಸ್ತವೂ ಸಾಧ್ಯವೇ ಎಂಬುದಾಗಿ ವಾಕ್ಯವು ಅನೇಕ ಸಾರಿ ದೃಢೀಕರಿಸುತ್ತದೆ. ಇಸ್ರಾಯೇಲ್ ಪ್ರಜೆಗಳು ಐಗುಪ್ತ ದೇಶದಲ್ಲಿ 400 ವರ್ಷಗಳ ಕಾಲ ಇದ್ದರು. ಅದರಲ್ಲಿ ಕೆಲವು ಕಾಲ ಅತಿ ಕಠಿಣವಾದಂತಹ ದಾಸತ್ವವನ್ನು ಅವರು ಅನುಭವಿಸಿದರು. ಅವರು ಐಗುಪ್ತಕ್ಕೆ ಹೋದಂತ ಆರಂಭದ ದಿನಗಳಲ್ಲಿ ಚೆನ್ನಾಗಿ ಅನಿಸಿತು. ಆದರೆ ದಿನಗಳು ಕಳೆದಂತೆ ಅದು ಅವರಿಗೆ ದೊಡ್ಡ ಬಂಧನವಾಗಿ ಭೇದಿಸುವುದಕ್ಕೆ ಆರಂಭಿಸಿತು. ಆಗ ದೇವರು ಮೋಶೆಯನ್ನು ಕಳುಹಿಸುವಂಥದ್ದು, ಮೋಶೆಯ ಮೂಲಕವಾಗಿ ಅದ್ಭುತವನ್ನು ಮಾಡುವಂಥದ್ದು. ಆನಂತರ ಅವರು ಐಗುಪ್ತದಿಂದ ಪ್ರಯಾಣವನ್ನು ಆರಂಭಿಸಿದ ನಂತರ ಕಾನಾನ್ ದೇಶಕ್ಕೆ ಸೇರಿಕೊಳ್ಳುವುದಕ್ಕೆ ಸುಮಾರು 40 ವರ್ಷಗಳ ಕಾಲ ಅವರು ಅರಣ್ಯದಲ್ಲಿ ಪ್ರಯಾಣದಲ್ಲೇ ಇದ್ದರು. ಯು ಕ್ಯಾನ್ ಇಮ್ಯಾಜಿನ್, 6 ಲಕ್ಷ ಜನ ಕಾಲ್ಬಲ, ಮಕ್ಕಳನ್ನು ಹಾಗೂ ಅವರ ಹೆಂಡತಿಯರನ್ನು ಲೆಕ್ಕ ಮಾಡಿದರೆ ಅನೇಕರು ಇರುತ್ತಾರೆ. ಇಷ್ಟು ಲಕ್ಷ ಜನರು ಅವರು ಅರಣ್ಯದಲ್ಲಿ ಪ್ರಯಾಣವನ್ನು ಮಾಡುತ್ತಾ ಇರುವಾಗ ಅವರಿಗೆ ಆಹಾರವನ್ನು ಯಾರು ದಯಪಾಲಿಸುತ್ತಾರೆ? ಅವರಿಗೆ ನೀರನ್ನು ಯಾರು ಕೊಡುತ್ತಾರೆ? ಅವರಿಗೆ ಬೇಕಾದಂತಹ ಸಮಸ್ತವನ್ನು ಯಾರು ದಯಪಾಲಿಸುತ್ತಾರೆ ಅಂದರೆ ದೇವರೇ ಬಾಧ್ಯತೆಯನ್ನು ವಹಿಸಿಕೊಂಡು ಇಸ್ರಾಯೇಲ್ ಪ್ರಜೆಗಳನ್ನು ನಡೆಸುವುದಕ್ಕೆ ಆರಂಭಿಸಿದರು. ಅಂಡ್ ಗಾಡ್ ಪ್ರೂವ್ಡ್ ದಟ್ ಹಿ ವಾಸ್ ದೇರ್ ಪ್ರೊವೈಡರ್. ಅವರಿಗೆ ದೇವರೇನೆ ಪ್ರತಿ ಅನಾನುಕೂಲವಾದ ವಾತಾವರಣದಿಂದ ಪರಿಸ್ಥಿತಿಯನ್ನು ಅನುಕೂಲಪಡಿಸಿ ಅವರನ್ನು ನಡೆಸಿದರು. ಹಗಲಿನಲ್ಲಿ ಮೇಘಸ್ತಂಭವಾಗಿ ದೇವರು ಅವರ ಸಂಗಡ ಇದ್ದರು. ರಾತ್ರಿ ವೇಳೆಯಲ್ಲಿ ದೇವರು ಅಗ್ನಿಸ್ತಂಭವಾಗಿ ಅವರ ಸಂಗಡ ಇದ್ದು ಅವರನ್ನು ನಡೆಸಿದರು ಎಂಬುದಾಗಿ ವಾಕ್ಯವು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸುತ್ತದೆ. ಆದರೆ ಗಮನಿಸಿರಿ ಪ್ರಿಯರೇ, ಓದಿದಂತಹ ವಾಕ್ಯ ಭಾಗದಲ್ಲಿ ದೇವರು ಬಂಡೆಯನ್ನು ಸೀಳಲು ನೀರು ಚಿಮ್ಮಿ ಬಂತು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇಸ್ರಾಯೇಲರ ಜೀವಿತದಲ್ಲಿ ಕೆಲವು ಪ್ರಾಮುಖ್ಯವಾದ ಸಂಭವಗಳಲ್ಲಿ ದೇವರು ಬಂಡೆಯನ್ನು ಸೀಳುವುದರ ಮೂಲಕ ನೀರು ಬಂದ ಹಾಗೆ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಫಾರ್ ಎಕ್ಸಾಂಪಲ್, ಎಕ್ಸೋಡಸ್ ಚಾಪ್ಟರ್ 17 ಅಂಡ್ ನಂಬರ್ಸ್ ಚಾಪ್ಟರ್ 20 ದೇವರು ಬಂಡೆಯನ್ನು ಸೀಳಲು ಅವರಿಗೆ ನೀರು ದೊರಕಿತು ಎಂಬುದಾಗಿ ಚಾರಿತ್ರಿಕವಾಗಿ ನಾವು ನೋಡುತ್ತೇವೆ. ಬಂಡೆ ಯಾವುದೇ ವಿಧವಾದ ಪ್ರಯೋಜನವಿಲ್ಲದೆ ಇರುವಂತಹ ಬಂಡೆಯಿಂದ ದೇವರು ಅವರಿಗೆ ನೀರನ್ನು ಕೊಟ್ಟರು. ಈ ದಿನ ಬಹುಶಃ ನಿನ್ನ ಜೀವಿತದಲ್ಲೂ ಕೂಡ, ಅಯ್ಯ ಎಲ್ಲೇ ನೋಡಿದರೂ ಕೂಡ ನನ್ನ ಜೀವಿತದಲ್ಲಿ ಬಂಡೆ ಇದೆ ರೀ, ಎಲ್ಲೇ ನೋಡಿದರೂ ಕೂಡ ನನ್ನ ಜೀವಿತದಲ್ಲಿ ಆಶೀರ್ವಾದ ಇಲ್ಲ, ಬರಿದಾಗಿ ಹೋಗಿರುವಂತಹ ಜೀವಿತ, ಬಂಡೆಗಳು ಕಲ್ಲುಗಳು ನನ್ನ ಸುತ್ತಲೂ ಕಾಣುತ್ತಾ ಇವೆ, ನನ್ನ ಜೀವಿತದಲ್ಲಿ ಯಾರು ಒಳಿತು ಮಾಡುತ್ತಾರೆ ಎಂಬುದಾಗಿ ನೀನು ಪ್ರಶ್ನಿಸುತ್ತಾ ಇದ್ದರೆ, ನಿನ್ನ ದೇವರು, ಯಾವ ದೇವರು ನಿನ್ನನ್ನು ಕರೆದರೋ, ಯಾವ ದೇವರು ತನ್ನ ರಕ್ತದಿಂದ ನಿನ್ನನ್ನು ಕೊಂಡುಕೊಂಡಿದ್ದಾರೋ, ಯಾವ ದೇವರು ಶಿಲುಬೆಯಲ್ಲಿ ನಿನಗೋಸ್ಕರವಾಗಿ ಮರಣಿಸಿ 3ನೇ ದಿನದಲ್ಲಿ ಎದ್ದರೋ, ಮರಣದ ಕೊಂಡಿಯನ್ನು ಮುರಿದು ಹಾಕಿದರೋ, ಆ ದೇವರು ಎಷ್ಟು ಉನ್ನತನಾದ ದೇವರು ಅಂದರೆ ಬಂಡೆಯನ್ನು ಕೂಡ ಸೀಳಿ ನಿನಗೆ ನೀರನ್ನು ದಾರೆ ದಾರಿಯಾಗಿ ಕೊಡುವಂತಹ ದೇವರು. ಒಂದು ವೇಳೆ ನಿನ್ನ ಜೀವಿತದಲ್ಲೂ ಕೂಡ ಸುತ್ತಲೂ ಕೂಡ ಬಂಡೆ ವೆಸ್ಲಿಯವರೇ, ನನ್ನ ಜೀವಿತದಲ್ಲಿ ಎಂತ ಆಶೀರ್ವಾದವೂ ಕೂಡ ಇಲ್ಲ, ಎಲ್ಲಿ ನೋಡಿದರೂ ಕೂಡ ಪ್ರತಿಕೂಲತೆ ಕಾಣುತ್ತಾ ಇದೆ, ಕುಟುಂಬವೂ ಸರಿ ಇಲ್ಲ, ವ್ಯಾಪಾರ ಸರಿ ಇಲ್ಲ, ಉದ್ಯೋಗವೂ ಸರಿ ಇಲ್ಲ, ನನ್ನ ಪ್ರತಿ ಪರಿಸ್ಥಿತಿಯೂ ಕೂಡ ಅನಾನುಕೂಲವಾಗಿದೆ, ಏನು ಮಾಡಬೇಕು ಗೊತ್ತಿಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ಇದ್ದೇನೆಂಬುದಾಗಿ ಅಂದುಕೊಳ್ಳುತ್ತಾ ಇದ್ದರೆ ದೇವರನ್ನು ದೃಷ್ಟಿಸಿ ಪ್ರಿಯರೇ, ಆತನು ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುವುದಕ್ಕೆ ಸಾಮರ್ಥ್ಯವುಳ್ಳವನು. ಅನೇಕರ ಜೀವಿತದಲ್ಲಿ ಒಳಿತನ್ನು ಮಾಡಿದಂತಹ ದೇವರು ನಿಮ್ಮ ಜೀವಿತದಲ್ಲೂ ಕೂಡ ಉದಯಕಾಲ ಸಮಯದಲ್ಲಿ ಒಳಿತು ಮಾಡುವುದಕ್ಕೆ ಆತನು ಇಷ್ಟಪಡುತ್ತಿದ್ದಾನೆ. ಕ್ರೈಸ್ಟ್
ಫೆಲೋಶಿಪ್ ಸೆಂಟರ್ ಅಲ್ಲಿ ಪ್ರತಿ ಭಾನುವಾರವೂ ಕೂಡ ಕೆಲವು ಸಾವಿರಾರು ಕುಟುಂಬಗಳು ದೇವರನ್ನು ಆರಾಧಿಸುವುದಕ್ಕೆ ಬರುವಾಗ ಕೆಲವರು ಆರಾಧನೆ ಮುಗಿದ ನಂತರವಾಗಿ ನನ್ನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ದೇವರು ಅವರ ಜೀವಿತದಲ್ಲಿ ಎಂತಹ ಒಳಿತನ್ನು ಎಂತಹ ಉಪಕಾರವನ್ನು ಮಾಡುತ್ತಾ ಇದ್ದಾರೋ ಬಹಳ ಅದ್ಭುತವಾದ ಸಾಕ್ಷಿಯನ್ನು ಅವರು ತಿಳಿಯಪಡಿಸುವಾಗ ನಾನು ದೇವರನ್ನು ಬಹಳವಾಗಿ ಸ್ತೋತ್ರ ಮಾಡುತ್ತೇನೆ. ಅವರಲ್ಲಿ ಹೆಚ್ಚಾದ ಮಂದಿ ಹೇಳುವಂತಹ ಸಾಕ್ಷಿ ಏನೆಂದರೆ, ಅಯ್ಯ, ಈ ಹಿಂದೆ ನಮ್ಮ ಜೀವಿತವೆಲ್ಲವೂ ಕೂಡ ಅಪ್ರಯೋಜನವಾಗಿ ಇತ್ತು, ಯಾವುದಕ್ಕೂ ಉಪಯೋಗವಿಲ್ಲದೆ ಇರುವಂತಹ ಜೀವಿತ, ಎಲ್ಲಿ ನೋಡಿದರೂ ಕೂಡ ಬರಿದಾದಂತಹ ಜೀವಿತ. ಈ ದಿನ ದೇವರು ಆಶೀರ್ವದಿಸಿ 10 ಜನರಿಗೆ ಆಶೀರ್ವಾದಕರವಾಗಿ ನಮ್ಮನ್ನು ಮಾರ್ಪಡಿಸಿದ್ದಾರೆ ಎಂಬುದಾಗಿ ಅನೇಕರು ಸಾಕ್ಷಿ ಕೊಡುತ್ತಾರೆ. ಈ ದಿನ ನಿಮ್ಮ ಜೀವಿತದಲ್ಲಿ ದೇವರು ಒಳಿತು ಮಾಡಬೇಕೆಂದು ಕೋರುತ್ತಿದ್ದಾರೆ. ಇಸ್ರಾಯೇಲರು ಅರಣ್ಯದ ಮಾರ್ಗದಲ್ಲಿ ಪ್ರಯಾಣ ಮಾಡುತ್ತಿರುವಾಗ ದೇವರು ಬಂಡೆಯನ್ನು ಸೀಳಿ ಅವರಿಗೆ ನೀರನ್ನು ಕೊಟ್ಟು ಅವರ ದಾಹವನ್ನು ತೀರಿಸಿದರು. ನನ್ನ ಅವಶ್ಯಕತೆಯನ್ನು ತೀರಿಸುವಂತಹ ದೇವರು ನಮ್ಮ ದೇವರು. ಆದ್ದರಿಂದಲೇ ಫಿಲಿಪಿಯವರಿಗೆ ಬರೆಯುವಾಗ ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ಯೇಸು ಕ್ರಿಸ್ತನ ಮಹಿಮೆಯ ಐಶ್ವರ್ಯಕ್ಕೆ ತಕ್ಕ ಹಾಗೆ ದೇವರು ನಿಮ್ಮ ಅವಶ್ಯಕತೆಗಳನ್ನು ಸಂಧಿಸುತ್ತಾರೆ ಎಂಬುದಾಗಿ. ಯಾಕೆ ದೇವರು ನಮ್ಮ ಅವಶ್ಯಕತೆಗಳನ್ನು ಸಂಧಿಸುತ್ತಾರೆ ಅಂದರೆ, ಆತನು ಐಶ್ವರ್ಯವುಳ್ಳಂತಹ ದೇವರು. ಯೇಸು ಕ್ರಿಸ್ತನ ಮಹಿಮೆಯ ಮೂಲಕ ನಮ್ಮ ಅವಶ್ಯಕತೆಯನ್ನು ಸಂಧಿಸುವ ಆತನು. ಯೇಸುವಿನ ನಾಮದಲ್ಲಿ ನೀನು ಮಾಡುವಂತಹ ಪ್ರಾರ್ಥನೆಯು ಕೇಳಲ್ಪಡುತ್ತದೆ. ದೇವರು ನಿನಗೆ ಉತ್ತರವನ್ನು ಕೊಡುತ್ತಾರೆ. ಎಲ್ಲಾ ಪರಿಸ್ಥಿತಿಯಲ್ಲೂ ಕೂಡ ನಿನ್ನನ್ನು ನಡೆಸಿ ನಿನಗೆ ಜಯವನ್ನು ಕೊಡಬೇಕೆಂದು, ಆಶೀರ್ವಾದವನ್ನು ಕೊಡಬೇಕೆಂಬುದಾಗಿ ದೇವರು ಕೋರುತ್ತಿದ್ದಾರೆ. ಆತನನ್ನು ದೃಷ್ಟಿಸೋಣವ. ಒಂದು ವೇಳೆ ಇಲ್ಲಿಯ ತನಕ ಮನುಷ್ಯರನ್ನೇ ನೋಡಿದ್ದೀಯೇನೋ, ಅರಸರನ್ನು ನೋಡಿದ್ದೀಯೇನೋ, ಆ ಕಡೆ ಈ ಕಡೆ ತಿರುಗಾಡಿದ್ದೀಯೇನೋ, ಯಾರು ಸಹಾಯ ಮಾಡುತ್ತಾರೆ ಎಂಬುದಾಗಿ ಅವರ ಹತ್ರ ಕೈ ಚಾಚಿದ್ದೀಯೇನೋ, ಈ ದಿನ ದೇವರು ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ಲುಕ್ ಅನ್ ಟು ಹಿಮ್ ಹೂ ಈಸ್ ವಂಡರ್ ವರ್ಕಿಂಗ್ ಗಾಡ್ ಅಂಡ್ ಮಿರಕಲ್ ವರ್ಕಿಂಗ್ ಗಾಡ್. ನನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುವಂತಹ ದೇವರನ್ನು ದೃಷ್ಟಿಸೋಣ. ಅಸಾಧಾರಣವಾದ ರೀತಿಯಲ್ಲಿ ಬಂಡೆಯನ್ನು ಕೂಡ ಸೀಳಿ ನಮಗೆ ನೀರನ್ನು ಕೊಡುವುದಕ್ಕೆ ಸಾಮರ್ಥ್ಯವುಳ್ಳಂತಹ ದೇವರು ನಮ್ಮ ದೇವರು. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆ, ಈ ದಿನ ನೀವು ನಮಗೆ ಕೊಟ್ಟಂತ ವಾಗ್ದಾನಕ್ಕೋಸ್ಕರವಾಗಿ ಸ್ತೋತ್ರ. ಬಂಡೆಯನ್ನು ಸೀಳಿ ನೀರನ್ನು ಕೊಟ್ಟಂತ ದೇವರು ನೀವಪ್ಪ. ನಮ್ಮ ಪ್ರಿಯರು ಯಾರ್ಯಾರು ಈ ದಿನದಲ್ಲಿ ಸಮೃದ್ಧಿಗೋಸ್ಕರವಾಗಿ, ಆಶೀರ್ವಾದಕ್ಕೋಸ್ಕರವಾಗಿ, ಆನಂದಕ್ಕಾಗಿ ನಿಮ್ಮನ್ನು ದೃಷ್ಟಿಸುತ್ತಾ ಇದ್ದಾರೇನೋ, ಅವರ ಸುತ್ತಲೂ ಬಂಡೆಗಳಿರಬಹುದು, ಪ್ರತಿಕೂಲ ವಾತಾವರಣ ಅವರ ಸುತ್ತಲೂ ಇರಬಹುದೇನೋ, ಆದರೆ ಕರ್ತನೆ ಅದನ್ನು ಸೀಳಿ ಅವರಿಗೆ ಬೇಕಾದಂತಹ ಅವಶ್ಯಕತೆಯನ್ನು ಸಂಧಿಸುವಂತ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಿಯರು ಯಾರು ನಂಬಿಕೆಯಿಂದ ನಿಮ್ಮನ್ನು ದೃಷ್ಟಿಸುತ್ತಾ ಇದ್ದಾರೋ ಅವರ ಜೀವಿತದಲ್ಲಿ ದೊಡ್ಡ ಒಳಿತನ್ನು ಉಪಕಾರವನ್ನು ಮಾಡಿರಿ, ಆಶೀರ್ವದಿಸಿರಿ. ಅನಾರೋಗ್ಯದಲ್ಲಿರುವವರನ್ನು ಸ್ವಸ್ಥಪಡಿಸಿರಿ ಅಪ್ಪ. ಬಿಡುಗಡೆ ಇಲ್ಲದೆ ಇರುವವರಿಗೆ ಬಿಡುಗಡೆಯನ್ನು ದಯಪಾಲಿಸಿರಿ. ಅನೇಕ ವಿಧವಾದ ಸಮಸ್ಯೆಯಲ್ಲಿ ಸಿಲುಕಿಕೊಂಡು ಹೇಗೆ ಆಚೆ ಬರಬೇಕೆಂಬುದಾಗಿ ಗೊತ್ತಿಲ್ಲದೆ ಬಳಲುತ್ತಾ ಇರುವಂತಹ ನಮ್ಮ ಪ್ರಿಯರನ್ನು ದೇವ ನೀವೇ ಬಿಡಿಸಿ ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಬೇಕೆಂದು ಈ ದಿನವೆಲ್ಲ ಬೇಕಾದಂತಹ ಜಯವನ್ನು, ಸಂತೋಷವನ್ನು, ಆನಂದವನ್ನು ನಮ್ಮ ಪ್ರಿಯರಿಗೆ ದಯಪಾಲಿಸಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಎ ವಂಡರ್ಫುಲ್ ಡೇ.